ಸಂಗಿ, ನಾನು ಹೇಳ್ತಾ ಇರ್ಲಿಲ್ವಾ ಸರ್, ಹಳೆ ಬೋಟು ನೀರ್ ನುಗ್ತಾ ಇರುತ್ತೆ ಅಂತ. ಆದ್ರೆ ಅದು ಈ ಬೋಟಲ್ಲಿ ಓ ಜಡ್ ಸರ್, ಇಷ್ಟೊತ್ತವರೆಗೂ ನಿಮ್ ಜೊತೆ ಸರ್ ಕಾಲ್ ಕೆಳಗಡೆ ಯಾರಿದ್ರು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಇಷ್ಟೊತ್ತು ನಿಮ್ ಹೆಂಡತಿ ಇಲ್ಲೇ ಇದ್ರು. ಅದು ವರ್ಕ್ ಆಗಲ್ಲ ಸರ್, ಅದ್ರಲ್ಲಿ ಹುಟ್ಟು ಇಲ್ಲ. ಸಂಗೀತ, ಹಂಗೆಲ್ಲ ಬಿಟ್ಬಿಡಲ್ಲ ಸರ್. ನಾನು ಇಲ್ಲಿ ಕರ್ಕೊಂಬಂದಿರೋದು ನಿಮ್ ಒಳ್ಳೇದಕ್ಕೆ. ಸಾರ್ನ ಬ್ಲಾಕ್ ಮೇಲ್ ಮಾಡೋ ಉದ್ದೇಶ ನನಗಿಲ್ಲ. ನಿಮಗ್ ತುಂಬಾ ಸಲ ಮೋಸ ಮಾಡಿದಾಳ್ ಸರ್ ಇವಳು. ನೀವ್ ಆಚೆ ಹೋದಾಗೆಲ್ಲ ಅವಳು ಕಾಲೇಜ್ ಲವರ್ ನೀಲ್ನ ಮನೆ ಕರ್ಸ್ಕೊತಾ ಇದ್ಲ. ಅವಳು ಗೊತ್ತಿಲ್ದಂಗೆ ಇಬ್ರು ಚಕ್ಕಂದ ಆಡ್ತಾ ಇದ್ರು ಸರ್. ಬಾಯಿ ಮುಚ್ಚಲಿಲ್ಲ ಅಂದ್ರೆ ನಿನ್ನನ್ನು ಇಲ್ಲ ಸಾಯಿಸ್ಬಿಡ್ತೀನಿ. ನನಗೂ ನಿನ್ ತರ ಹುಚ್ಚಿಡ್ದಿದೆ ಅನ್ಕೊಂಡಿದ್ಯಾ? ನೀನ್ ಕ್ರಿಮಿನಲ್ ಅಲ್ಲ, ಪಾಪದವನ, ಅಮಾಯಕನ. ಲಿಜಿ ಅಷ್ಟೊಂದು ಸಂತೋಷವಾಗಿರೋಕೆ ಕಾರಣ ಏನ್ ಗೊತ್ತೇನೋ? ಏನ್ ಕಾರಣ ಸರ್? ಆ 8 ಜನನು ಬಂದು ಕ್ಷಮೆ ಕೇಳಿದ? ಅಲ್ಲ. ಇಲ್ಲ ಅಂದ್ರೆ ಅವ್ರ ಜೊತೆ ಇದ್ದಿದ್ದಕ್ಕ? ಅಲ್ಲ. ಅದೆಲ್ಲ ನನ್ಗೆ ಗೊತ್ತು ಸರ್, ಎಲ್ಲಾನು ಗೊತ್ತು. ನಿನ್ನಂತ ಹುಚ್ಚು ಮಗುನ ಗರ್ಭದಲ್ಲಿ ಇಟ್ಕೊಂಡಿದ್ಲು. ಅದನ್ನ ಹೇಳ್ಬೇಕು ಅನ್ನೋ ಸಂತೋಷದಲ್ಲಿ ಅವಳಿದ್ಲು, ಗೊತ್ತಾ? ಸರ್ ನೀವೇನ್ ಹೇಳ್ತಾ ಇದ್ದೀರಾ? ಅರ್ಥ ಆಗ್ಲಿಲ್ವಾ? ಅವಳ ಗರ್ಭದಲ್ಲಿದ್ದು ನಿನ್ ಮಗುನೇ. ಅದನ್ನ ಹೇಳೋದಕ್ಕೆ ಓಡ್ ಬಂದಿದ್ದು. ಅವತ್ತೇ ಅವಳಿಗೆ ಆ ವಿಷಯ ಗೊತ್ತಾಗಿದ್ದು. ಅದನ್ನ ಕೇಳೋಷ್ಟು ಸಮಯನೂ ಇರ್ಲಿಲ್ಲ, ಸಂಯಮನೂ ಇರ್ಲಿಲ್ಲ ನಿನ್ಗೆ. ನಿನ್ ತಲೆಯಲ್ಲಿ ಬರೀ ಭ್ರಮೆನೆ ತುಂಬಿಕೊಂಡಿತ್ತು. ಅಂಡ್ ಯು ಕಿಲ್ಡ್ ಹರ್. ನೀನೇ ಕೊಂದಿದ್ದವಳನ್ನ. ನನಗೆ ಗೊತ್ತಿರ್ಲಿಲ್ಲ ಸರ್. ಅವಳು ನನ್ನ ಹತ್ರ ಏನೂ ಹೇಳೇ ಇರ್ಲಿಲ್ಲ. ನೀವ್ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಅವಳು ರಿಪೋರ್ಟ್ ನೋಡಿದ್ದೀನಿ. ಅವಳು ಗರ್ಭಿಣಿ ಅಂತ ರಿಪೋರ್ಟ್ ಅಲ್ಲಿದೆ. ನೀನು ಬಂದಾಗ ಹೇಳ್ಬೇಕು ಅಂತ ಇಟ್ಕೊಂಡಿದ್ದ ಸರ್ಪ್ರೈಸ್. ಪಾಪ ಆ ಹುಡುಗಿ ಗೊತ್ತಿಲ್ವಲ್ಲ ನಿನ್ನ ಮನ್ಸಲ್ಲಿದ್ದ ಸರ್ಪ್ರೈಸ್. ಅವಳು ಪ್ರೆಗ್ನೆಂಟ್ ಆಗಿದ್ದು ನಿಮಗೆ ಹೇಗೆ ಗೊತ್ತಾಯ್ತು ಅಂದ್ರಿ? ನಾನು ಅವಳ ಆಟೋಪ್ಸಿ ರಿಪೋರ್ಟ್ ನೋಡಿದೆ. ಆಟೋಪ್ಸಿ ರಿಪೋರ್ಟ್ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಬಾಡಿ ಎಲ್ಲಿದೆ ಸರ್? ಬಾಡಿ ಇಲ್ಲಿದೆಯಲ್ಲ, ನಾನಲ್ವಾ ಅವಳ ಬಾಡಿನ ಇಲ್ಲಿ ಬಿಸಾಕಿರೋದು. ನೀವೆಲ್ಲ ನನ್ನ ಹತ್ರ ಆಟ ಆಡ್ತಾ ಇದ್ದೀರಾ? ಅದೇ ಕಣೋ,
ವಕೀಲರು ಕೋರ್ಟ್ ಅಲ್ಲಿ ಕಕ್ಷಿದಾರ ಹತ್ರ ಮಾತ್ರ ಸುಳ್ಳು ಹೇಳ್ಸಲ್ಲ, ಸತ್ಯನ ಆಚೆ ಬರ್ಸೋದಕ್ಕೂ ಸುಳ್ಳು ಹೇಳಿಸ್ತಾರೆ. ಅರ್ಥ ಆಯ್ತಾ? ಅರವಿಂದ್, ಸರ್ ಇಲ್ಲೇನೋ ಸಿಕ್ಕಿದೆ ಸರ್. ನಡಿಯೋ. I, Arvind Chandrasekhar, having been appointed as a judge of the High Court of Karnataka, do swear in the name of God that I will bear true faith and allegiance to the Constitution of India as by law established, that I will duly and faithfully and to the best my ability, knowledge and judgment perform the duties of my office without fear and favor, affection or ill will, and I will uphold the Constitution and the laws.